ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್. ಮನೆಯಲ್ಲಿಯೇ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ. ವಿಶೇಷ ಸೂಚನೆ: KSOU certificates are eligible for all government jobs and promotions. ವಿಳಾಸ: ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಶನಿವಾರದಂದು ಗೋರೆಬಾಳ, ಹಂಚಿನಾಳ, ಸಾಲಗುಂದ ಗ್ರಾಮಗಳು ಸೇರಿದಂತೆ ಪ್ರಮುಖ ಗ್ರಾಮಗಳಿಗೆ ತೆರಳಿ ರೈತರ ಹೊಲಗಳಿಗೆ ಭೇಟಿ ನೀಡಿ ಅಕಾಲಿಕ ಮಳೆಯಿಂದ ನಾಶವಾದ ಭತ್ತವನ್ನು ಪರಿಶೀಲನೆ ನಡೆಸಿದರು. ನೀರಿದ್ರೆ ಮುಗಿದೋಯ್ತಿರ ಅರ್ಧ ಕಾಳು ಕಟ್ಟಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಸಕ ಹಂಪನಗೌಡ ಬಾದಾರ್ಲಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದಾರ್ಲಿ ಅವರು ತಕ್ಷಣವೇ ಸರ್ಕಾರದೊಂದಿಗೆ ಮಾತನಾಡಿ 1 ಎಕರೆಗೆ 25,000 ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕಬೇಕು. ಭತ್ತದ ಖರೀದಿ ಕೇಂದ್ರ ಪ್ರಾರಂಭಿಸಿ ಭತ್ತಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕು. ತಪ್ಪಿದರೆ ರೈತರೊಂದಿಗೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಸಿಂಧನೂರು ಕ್ಷೇತ್ರದಲ್ಲಿ 2-3 ದಿನಗಳಿಂದ ಮಳೆ ಮತ್ತು ಗಾಳಿ ಹೆಚ್ಚಾಗಿ ಬೀಸಿದ್ದರಿಂದ ಭತ್ತದ ಬೆಳೆ ನೆಲಸಮವಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕಳೆದ ಸಾರಿ ಇದೇ ಥರ ಆದಾಗ ಇನ್ಶೂರೆನ್ಸ್ ಕಂಪನಿಗಳಿಂದ ರೈತರಿಗೆ ಯಾವುದೇ ಹಣ ಬಾರದೇ ಇದ್ದುದರಿಂದ ಈ ಸಾರಿ ಭಾಳಷ್ಟು ಜನ ರೈತರು ಇನ್ಶೂರೆನ್ಸನ್ನು ಮಾಡಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ವಾರ 10 ದಿನ ಮಳೆ ಬಂದಿದ್ದಿಲ್ಲ ಅಂದರೆ 70ರಿಂದ 80% ರೈತರು ಬೆಳೆ ಕೈ ಸೇರ್ತಾ ಇತ್ತು. ಇದ್ರ ಬಗ್ಗೆ ಸರ್ವೆ ಮಾಡಿ ರೈತರಿಗಾಗಿರುವ ಹಾನಿಯನ್ನು ಭರಿಸೋದಕ್ಕೆ ಮುಂದಾಗಬೇಕು. ಈ ವೇಳೆ ಅಶೋಕ್ ಗೌಡ ಗದ್ರಟಗಿ, ವೆಂಕೋಬ ಕಲ್ಲೂರು, ಎನ್ ಶಿವನಗೌಡ ಗೋರೆಬಾಳ, ಗುರುರಾಜ್, ಸೈಯದ್ ಆಶೀಫ್ ಸೇರಿದಂತೆ ರೈತರು ಇದ್ದರು.